ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅನಿರೀಕ್ಷಿತ ತಿರುವು ನಡೀತಾ ಇದೆ. ಇಷ್ಟು ದಿನ ಯಾವುದೋ ಲಕ್ ಮೇಲೆ ಉಳ್ಕೊಂಡು ಬರ್ತಾ ಇದ್ದವರು ಈಗ ಬಿಗ್ ಬಾಸ್ ಮನೆ ಖಾಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಬರ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳ ಸಂಖ್ಯೆ ಏಕಾಏಕಿ ಕಡಿಮೆ ಆಗೋದಕ್ಕೆ ಶುರುವಾಗಿದೆ. ಈ ವಾರದ ಕೊನೆವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು 11 ಮಂದಿ. ಆದರೆ ಕ್ಯಾಪ್ಟನ್ ಕಾವ್ಯ, ಗಿಲ್ಲಿ, ಸ್ಪಂದನ, ರಾಶಿಕಾ, ಸೂರಜ್, ಅಶ್ವಿನಿ, ರಘು, ಮಾಳು, ರಕ್ಷಿತಾ ಹಾಗೂ ಧನುಷ್ ಧ್ರುವಂತ್ ಈ 11 ಜನರಲ್ಲಿ ಈ ವಾರದ ಆರಂಭಕ್ಕೆ ಉಳ್ಕೊಳ್ಳೋದು ಕೇವಲ 9 ಮಂದಿ ಮಾತ್ರ. ಈಗಾಗಲೇ ಸೂರಜ್ರನ್ನ ನಾಮಿನೇಟ್ ಮಾಡಿ ಹೊರ ಹಾಕಲಾಗಿದೆ. ಶನಿವಾರದ ಸಂಚಿಕೆಯಲ್ಲೇ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿದು ಹೋಗಿದೆ. ರಾಶಿಕಾ, ಸ್ಪಂದನ, ಧ್ರುವಂತ್ ಹಾಗೂ ಧನುಷ್ ಸೇವ್ ಆದ್ರೆ ಸೂರಜ್ ಬಿಗ್ ಬಾಸ್ ಮನೆಯಿಂದ ಜಾಗ ಖಾಲಿ ಮಾಡಿದ್ದಾರೆ. ಇವರ ಬೆನ್ನಲ್ಲೇ ಮತ್ತೊಬ್ಬ ಸ್ಪರ್ಧಿ ಮನೆಗೆ ಹೋಗಿದ್ದಾರೆ. ಇಷ್ಟು ದಿನ ಯಾರೆಲ್ಲ ಸೇಫ್ ಆಗಿ ಆಟ ಆಡ್ಕೊಂಡು ಬರ್ತಿದ್ದಾರೆ ಅಂತಿದ್ರು, ಅದೇ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಇಡೀ ಮನೆ ನಾಮಿನೇಟ್ ಆಗಿತ್ತು. ಅಂದರೆ ಕ್ಯಾಪ್ಟನ್ ಕಾವ್ಯಾರನ್ನ ಬಿಟ್ಟು ಎಲ್ಲ 10 ಮಂದಿ ನಾಮಿನೇಟ್ ಆಗಿದ್ರು. ಹೀಗಾಗಿ ಈ ವಾರದ ಆರಂಭದಲ್ಲೇ ಗೊತ್ತಾಗಿ ಹೋಗಿತ್ತು, ಈ ವಾರ ಡಬಲ್ ಎಲಿಮಿನೇಷನ್ ಪಕ್ಕ ಅಂತ. ಈ ಬಗ್ಗೆ ವಾರದ ಆರಂಭದಲ್ಲೇ ನಾವು ಸುದ್ದಿ ಮಾಡಿದ್ವಿ. ಈ ವಾರ ಡಬಲ್ ಎಲಿಮಿನೇಷನ್ ಇದೆ, ಈ ವಾರ ಇಬ್ರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ. ಆದ್ರೆ ಬಹುತೇಕರು ನಂಬಿರ್ಲಿಲ್ಲ. ಡಬಲ್ ಎಲಿಮಿನೇಷನ್ ಎಲ್ಲ ಸುಳ್ಳು, ನೀವು ಹೇಳಿದ ಸ್ಪರ್ಧಿಗಳು ಹೊರ ಹೋಗಲ್ಲ ಅಂತ. ಈ ವಾರದ ಮೊದಲಲ್ಲೇ ನಾವು ಸೂರಜ್ ಬಗ್ಗೆ ಒಂದು ಸುದ್ದಿ ಮಾಡಿದ್ವಿ. ಇಷ್ಟು ವಾರ ಸೂರಜ್ ಸೇಫ್ ಆಗಿದ್ದೆ ಗ್ರೇಟ್ ಅಂತ. ಯಾಕಂದ್ರೆ ಸೂರಜ್ ಬಿಗ್ ಬಾಸ್ ಮನೆಗೆ ಬಂದಾಗ ಅವರಿಗಿದ್ದ ಚಾರ್ಮೆ ಬೇರೆ. ಯಾಕಂದ್ರೆ ಕಟ್ಟು ಮಸ್ತಾಗಿದ್ದ ಸೂರಜ್ ಎಲ್ಲ ಟಾಸ್ಕ್ನಲ್ಲೂ ಮುಂದಿರ್ತಾರೆ, ಎಲ್ರಿಗೂ ಟಕ್ಕರ್ ಕೊಡ್ತಾರೆ ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಆಮೇಲೆ ಆಗಿದ್ದೇ ಬೇರೆ. ದಿನಗಳು ಉರುಳ್ತಾ ಇದ್ದಂತೆ ಲವರ್ ಬಾಯ್ ಆಗೋದ್ರು. ಸೂರಜ್ ಎಲ್ಲಿ ಅಂದ್ರೆ ರಾಶಿಕಾ ಇದ್ದಲ್ಲಿ ಅನ್ನೋ ಹಾಗೆ ಆಗಿತ್ತು. ಇಡೀ ಬಿಗ್ ಬಾಸ್ ಜರ್ನಿಯನ್ನ ರಾಶಿಕಾ ಜೊತೆಗೆ ಕಳೆದ್ಬಿಟ್ರು. ಸೂರಜ್ ಅವರ ಸಿಂಗಲ್ ವಿಡಿಯೋವನ್ನ ಎಲ್ಲೂ ನೋಡೋದಿಕ್ಕಾಗಲ್ಲ ಬಿಡಿ. ಈ ಬಗ್ಗೆ ಸುದೀಪ್ ಸಹ ತುಂಬಾ ಸಾರಿ ಎಚ್ಚರಿಕೆ ನೀಡಿದ್ರು. ನೀವು ಬಿಗ್ ಬಾಸ್ ಮನೆಗೆ ಬಂದಿರೋದು ಕಪ್ ಗೆಲ್ಲೋದಿಕ್ಕೆ, ಪ್ರೀತಿ ಮಾಡೋದಿಕ್ಕಲ್ಲ. ಮೊದಲು ಕಪ್ ಗೆಲ್ಲೋ ಕಡೆ ಗಮನ ಕೊಡಿ ಅಂತ. ಆದ್ರೆ ಸೂರಜ್ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಲೇ ಇಲ್ಲ. ವ್ಯಕ್ತಿತ್ವ ಅಂತ ಬಂದ್ರೆ ಸೂರಜ್ ನಿಜಕ್ಕೂ ಗ್ರೇಟ್. ತುಂಬಾ ಒಳ್ಳೆ ಹುಡುಗ. ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಮಾತನಾಡಿದ್ದಿಲ್ಲ. ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಲಿಲ್ಲ. ಎಲ್ಲೂ ತಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಸಿಕೊಳ್ಳೋ ಕೆಲಸ ಮಾಡಲಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಯಾವ ಕಾರಣಕ್ಕೆ ಬಂದಿದ್ದೀನಿ ಅನ್ನೋದನ್ನೇ ಮರೆತು ಬಿಟ್ರು. ಸೂರಜ್ ಜೊತೆಗಿದ್ದ ರಾಶಿಕಾ ಕೂಡ ಕ್ಯಾಪ್ಟನ್ ಆದ್ರು. ಆದರೆ ಸೂರಜ್ಗೆ ಒಂದೇ ಒಂದು ಬಾರಿಯೂ ಕ್ಯಾಪ್ಟನ್ ಆಗೋದಿಕ್ಕೆ ಆಗಲಿಲ್ಲ. ಕೊನೆ ಪಕ್ಷ ಇಂಥ ಟಾಸ್ಕ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿಸಿದೀನಿ ಅನ್ನೋದಿಕ್ಕೂ ಒಂದೇ ಒಂದು ಟಾಸ್ಕ್ ಇಲ್ಲ. ಸೂರಜ್ಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಬದಲಾಗಲೇ ಇಲ್ಲ. ಅದರ ಪರಿಣಾಮವೇ ಈ ವಾರ ಮನೆಯಿಂದ ಹೊರ ಹೋಗಿತ್ತು. ಹಾಗೆ ನೋಡಿದ್ರೆ ಸೂರಜ್ಗಿಂತ ಇನ್ನೂ ಕೆಲವು ಸ್ಪರ್ಧಿಗಳು ಮೊದಲೇ ಹೊರ ಹೋಗಬೇಕಿತ್ತು. ಆದ್ರೆ ಅವರಿಗೆಲ್ಲ ಅದ್ಯಾವ ಕೃಪಾ ಕಟಾಕ್ಷವೋ ಅಥವಾ ಬಿಗ್ ಬಾಸ್ ಅನುಗ್ರಹವೋ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಫೆವಿಕ್ವಿಕ್ ಗಮ್ ಹಾಕೊಂಡು ಕೂತಿದ್ದಾರೆ. ಅದರಲ್ಲೂ ಮಾಳು ಬಗ್ಗೆ ಮಾತನಾಡೋದಿಕ್ಕೆ ಮಾತೇ ಬರಲಿಲ್ಲ. ಯಾರನ್ನಾದ್ರೂ ನಾಮಿನೇಟ್ ಮಾಡಬೇಕು ಅಂದ್ರೆ ಮಾಳು ಕೊಡೋ ರೀಸನ್ ಒಂದೇ, ನೀವಿನ್ನೂ ಆಕ್ಟಿವ್ ಆಗಬೇಕು, ಮನೆಯಲ್ಲಿ ಎಲ್ಲಾ ಕಡೆ ಕಾಣಿಸ್ಕೊಳ್ಬೇಕು. ಬಿಗ್ ಬಾಸ್ ಕೊಡೋ ಟಾಸ್ಕ್ ನಲ್ಲಿ ಹೇಳ್ಕೊಳ್ಳುವಂತ ಪ್ರದರ್ಶನ ಕೊಟ್ಟಿಲ್ಲ ಅಂತ. ಅದ್ಯಾವ ಧೈರ್ಯದ ಮೇಲೆ ಮಾಳು ಈ ರೀಸನ್ ಕೊಡ್ತಾ ಇದ್ದಾರೋ ಆ ಭಗವಂತನೇ ಬಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮಾಳು ಕಳೆದು ಹೋಗಿ 2 ತಿಂಗಳ ಮೇಲಾಯಿತು. ಹೆಸರಿಗಷ್ಟೇ ಬಿಗ್ ಬಾಸ್ ಮನೆಯಲ್ಲಿರೋದು, ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ. ಒಂದೇ ಒಂದು ಟಾಸ್ಕ್ ಗೆದ್ದಿಲ್ಲ. ಎಂಟರ್ಟೈನ್ಮೆಂಟ್ ಅಂತೂ ಮೊದಲೇ ಇಲ್ಲ. ಜಗಳದಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಗಲಾಟೆ ಕೂಡ ಮಾಡಲ್ಲ. ರಕ್ಷಿತಾ ಜೊತೆ ಎಲ್ಲೋ ಕೂತ್ಕೊಂಡು ಮಾತನಾಡೋದ್ರಲ್ಲೇ ಬಿಗ್ ಬಾಸ್ ಮುಗಿಸಿದ್ದಾರೆ. ಉತ್ತರ ಕರ್ನಾಟಕದ ಪ್ರತಿಭೆ ಅನ್ನೋ ಕಾರಣಕ್ಕೆ ಉಳ್ಕೊಂಡಿದ್ದಾರೆ ವಿನಃ ಬಿಗ್ ಬಾಸ್ ಮನೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡ್ತಿದ್ದಾರೆ ಅಂತ ಅಲ್ವೇ ಅಲ್ಲ. ಇನ್ನು ಸ್ಪಂದನ
ಸ್ಪಂದನಾ ಕೂಡ ಇಷ್ಟು ದಿನ ಉಳ್ಕೊಂಡಿದ್ದಕ್ಕೆ ತುಂಬಾ ಜನ ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈ ವಾರ ಸೂರಜ್ ಜೊತೆ ಮನೆಗೆ ಹೋಗಿದ್ದು ಮತ್ಯಾರೂ ಅಲ್ಲ, ಇದೇ ಸ್ಪಂದನಾ. ಆತ್ಮೀಯರೇ, ಈ ವಾರದ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.